ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕರ್ಬೂಜ ಹಣ್ಣು ಅಂದರೆ ಮಸ್ಕ್ ಮೆಲೋನ್ ಅದರದ್ದು ಜ್ಯೂಸ್ ಮಾಡ್ತಾಯಿದ್ದೀನಿ. ಈ ಸುಡೋ ಬಿಸಿಲಲ್ಲಿ ಮಸ್ಕ್ ಮೆಲೋನ್ ಜ್ಯೂಸ್ ಕುಡಿದ್ರೆ ಏನು ಪ್ರಯೋಜನ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಬರೋಣ. ಮೊದಲು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ನಾನು ಕರ್ಬೂಜ ಹಣ್ಣಿನ ಸಿಪ್ಪೆಲ್ಲ ನೀಟಾಗಿ ತಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೂಜ ಹಣ್ಣನ್ನು ಜ್ಯೂಸ್ ಮಾಡಿ ಕುಡಿದ್ರೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ಈ ಕರ್ಬೂಜ ಹಣ್ಣಿನ ಜ್ಯೂಸು ಮತ್ತು ಇನ್ನೊಂದೇನೆಂದರೆ ಕಣ್ಣಿಗೂ ಕೂಡ ತುಂಬ ಆರೋಗ್ಯವಾದ ಹಣ್ಣು ಅಂತ ಹೇಳ್ಬೋದು. BP, ಶುಗರು ಇಂಥ ಮುಂತಾದ ಕಾಯಿಲೆಗಳಿಗೆ ಕರ್ಬೂಜ ಹಣ್ಣಿನ ಜ್ಯೂಸು ತುಂಬ ಉಪಯೋಗಕಾರಿ ಆಗುತ್ತೆ. ಈ ಬೇಸಿಗೆ ಟೈಮಲ್ಲಿ ಕರ್ಬೂಜ ಹಣ್ಣು ತುಂಬ ಆರೋಗ್ಯಕರವಾದ ಒಂದು ಹಣ್ಣು ಅಂತ ಹೇಳ್ಬಹುದು. ಆನಂತರ ಇದಕ್ಕೆ ನಾನು ಒಂದು ಏಲಕ್ಕಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಹಾಲಿನ ಬದಲಿಗೆ ನಾನು ನೀರನ್ನೇ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಹಾಲನ್ನು ಬಳಸಬಹುದು. ನಾನು ಆನಂತರ ಸಕ್ಕರೆ ನೋಡ್ಕೊಂಡು ಹಾಕ್ಕೋಬೇಕು. ಕರ್ಬೂಜ ಹಣ್ಣು ಒಂದೊಂದು ಹಣ್ಣು ಸ್ವೀಟ್ ಇರುತ್ತೆ, ಒಂದು ಸ್ವಲ್ಪ ತಿಂದು ನೋಡಿದ್ರೆ ಒಳ್ಳೆಯದು. ಇವಾಗ ನಿಮಗೆ ಸಕ್ಕರೆ ಎಷ್ಟು ಹಾಕ್ಕೋಬೇಕು ಅಂತ ಐಡಿಯಾ ಬರುತ್ತೆ. ನಾನು ಹಾಲು ಬದಲಿಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಬರೋಣ. ಇವಾಗ ಇದನ್ನ ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಜ್ಯೂಸನ್ನು ಬೇಸಿಗೆಯಲ್ಲಿ ಮಾಡಿ ಎಲ್ಲರೂ ಕುಡೀರಿ. ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳಿಗೂ ಕೂಡ ಕೊಡ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.